ಪದೇ ಪದೇ ಹಾವಿನ ಕಾಟದಿಂದ ಬೇಸತ್ತ ವ್ಯಕ್ತಿ. ಎಲ್ಲೇ ಹೋದ್ರೂ ಬೆಂಬೆಡದೆ ಕಚ್ಚುವ ಹಾವುಗಳು. ಹಾವಿನ ದ್ವೇಷ 12 ವರ್ಷ ಅಂತಾರೆ, ಆದರೆ ಈ ವ್ಯಕ್ತಿಯ ವಿಚಾರದಲ್ಲಿ ಮಾತ್ರ ಹೆಚ್ಚಾಗಿದೆ. 50 ವರ್ಷದ ವ್ಯಕ್ತಿಗೆ ಪ್ರತಿ ವರ್ಷ ಹಾವುಗಳು ಕಚ್ಚುತ್ತಾ ಬರ್ತಿವೆಯಂತೆ. ಪ್ರತಿ ಬಾರಿಯೂ ಪ್ರಾಣಾಪಾಯದಿಂದ ಪಾರಾಗ್ತಿದ್ದಾರೆ. ಹಾವಿನ ದ್ವೇಷ 12 ವರ್ಷ. ಈ ವ್ಯಕ್ತಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಮ್ಮರಗುಂಟ ಗ್ರಾಮದ ಸುಬ್ರಹ್ಮಣ್ಯಂ. ಹೆಸರೇ ಸುಬ್ರಹ್ಮಣ್ಯಂ ಇದೆ, ಆದರೂ ಹಾವಿನ ಕಾಟ ತಪ್ಪಿಲ್ಲ, ಅಥವಾ ಈ ಹೆಸರೇ ಬೇಡವಾಗಿತ್ತು ಏನೋ. ಹಾವಿನ ಕಾಟದಿಂದ ನಿತ್ಯ ಭೀತಿಯಲ್ಲೇ ಬದುಕುತ್ತಿದ್ದಾರೆ. ಹಾವುಗಳು ಈತನನ್ನ ಶತ್ರುವಿನಂತೆ ಕಾಡ್ತಿವೆ. ಕಳೆದ 30 ವರ್ಷಗಳಲ್ಲಿ ಒಂದಲ್ಲ ಎರಡಲ್ಲ 16 ಬಾರಿ ಹಾವು ಕಚ್ಚಿದೆಯಂತೆ. ಆಸ್ಪತ್ರೆಗೆ ಅಲೆದು ಚಿಕಿತ್ಸೆಯ ಬಿಲ್ ಕಟ್ಟಲು ಪರದಾಡುವಂತಾಗಿದೆ. ಸುಬ್ರಹ್ಮಣ್ಯಂ ಅವರು ಎಲ್ಲೇ ಹೋದರೂ ಹಾವು ಕಚ್ಚುತ್ತೆ ಎಂಬ ಭಯದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಹಾವುಗಳು ಈ ವ್ಯಕ್ತಿಯನ್ನ ಬೆಂಬೆಡದೆ ಕಾಡೋದು ಏಕೆ ಎಂಬ ಪ್ರಶ್ನೆ ನಿಗೂಢವಾಗಿದೆ. ಈವರೆಗೂ 10ಕ್ಕೂ ಹೆಚ್ಚು ಬಾರಿ ಕಚ್ಚಿವೆಯಂತೆ. ಕೆಲವೊಮ್ಮೆ ವರ್ಷದಲ್ಲೇ 4-5 ಬಾರಿ ಕಡಿತಾವಂತೆ. ಕುಟುಂಬ ಸದಸ್ಯರು ಸರ್ಪದೋಷ ಪರಿಹಾರ, ರಾಹುಕೇತು ಪೂಜೆ ಮುಂತಾದ ಪರಿಹಾರ ಮಾಡಿಸಿದ್ರು ಹಾವಿನ ಕಾಟ ಮಾತ್ರ ತಪ್ಪಿಲ್ಲ. ಇವರಿಗೆ ಮೊದಲ ಬಾರಿ ತಮ್ಮ 20ನೇ ವಯಸ್ಸಿನಲ್ಲಿ ಹಾವು ಕಚ್ಚಿತ್ತು. ಊರಿನಲ್ಲಿ ಹಾವಿನ ಕಡಿತ ಹೆಚ್ಚಾದ ಕಾರಣ ಸುಬ್ರಹ್ಮಣ್ಯ ಅವರು ಕರ್ನಾಟಕದ ಬೆಂಗಳೂರಿಗೆ ವಲಸೆ ಬಂದಿದ್ರು. ಅಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಈ ವೇಳೆಯೂ ಅವರಿಗೆ ಹಾವು ಕಚ್ಚಿದೆ. ತಕ್ಷಣವೇ ಚಿಕಿತ್ಸೆ ಪಡೆದ ಬಳಿಕ ಅವರು ಬದುಕುಳಿದಿದ್ರು. ಊರು ಬಿಟ್ಟರೂ ಹಾವುಗಳು ಬಿಟ್ಟಿಲ್ಲ. ಮತ್ತೆ ಊರಿಗೆ ವಾಪಸ್ಸಾಗಿ ಜಮೀನಿನಲ್ಲಿ ಕೆಲಸ ಮಾಡುವಾಗ ಮತ್ತೊಮ್ಮೆ ಕಚ್ಚಿದೆ. ಈಗ ಆಸ್ಪತ್ರೆಯಲ್ಲಿದ್ದಾರೆ. ಪ್ರಾಣಾಪಾಯವಿಲ್ಲ. ಪರಿಹಾರ ಸಿಗದೆ ಕಷ್ಟವಾಗಿದೆ ಅಂತ ಇವರ ಪತ್ನಿ ಶಾರದಮ್ಮ ಕಣ್ಣೀರು ಹಾಕ್ತಿದ್ದಾರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.